ಸರ್ ನಾವು ಚಂಬಾರ್ಸ್ನಳ್ಳಿ ಪಕ್ಕದ ಗ್ರಾಮದವರು. ಇವ್ರದ್ದು ಸುಬ್ರಹ್ಮಣ್ಯ ಅಂತ ಕಾಲೂರಲ್ಲಿ ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದಾನೆ. ಆ ಚಿಲ್ಲರೆ ಅಂಗಡಿ ಇಟ್ಕೊಂಡು ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾಯಿದ್ದಾನೆ. ಮಾಜಿ ಚೇರ್ಮನ್ ಆಗಿದ್ದರು ಅವರು ಒಂದು ಪಕ್ಷದಲ್ಲಿದ್ದರು. ಆಗ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸ್ಕೊಂಡು ಅಲ್ಲೇ ಇದ್ದರು. ಅವರು 5 ವರ್ಷ ಚೇರ್ಮನ್ ಆಗಿದ್ರು ಅವ್ರ ಅಮ್ಮ. ಹಂಗಾಗಿ ಈಗ ಒಂದು ಪಕ್ಷ ಬದಲಾವಣೆ ಆಗಿದ್ದಾನೆ. ಅವನ ಪಕ್ಷ ಬದಲಾವಣೆ ಆಗಿದೆ ಅಂತ ಈ ಪಕ್ಷದ ಪ್ರೇರಿತವಾಗಿ ಇವರು ಬೇರೆ ಪಕ್ಷದವರು ಅವನಿಗೆ ಪೂರೈಸಿ ಚಂದ್ರ ಅನ್ನೋರನ್ನ ಎಬ್ಬಿಸಿ ಅವನ್ನ ಗಲಾಟೆ ಬಿಟ್ಟು ಈ ಗಲಾಟೆ ಮಾಡಿಸಿದ್ದಾರೆ ಅವರು ಉದ್ದೇಶಪೂರ್ವಕವಾಗಿ. ಚಂದ್ರ ಅನ್ನೋರು ಅಂಥ ಕೆಟ್ಟ ಮನುಷ್ಯನಲ್ಲ, ಕುಡಿಯೋದು ಜಾಸ್ತಿ ಇದೆ, ಬಟ್ ಒಳ್ಳೆ ಮನುಷ್ಯನೇ. ಬಟ್ ಆದ್ರೂ ಈ ರಾಜಕೀಯ ಪ್ರೇರಿತವಾಗಿ ಅವನು ಎಬ್ಬಿಸಿ ಕುಡಿಯುವಾಗ ಅವನ್ನ ಪ್ರೇರಿತ ಮಾಡಿಸಿ ಅವನು ಬಿಟ್ಟಿದ್ದಾರೆ. ಅವನು ಅನ್ನ ತಿರುಗಿಸೋ ಒಂದು ಕೋಲಲ್ಲಿ, ಉದ್ದ ಕೋಲಲ್ಲಿ ಅವನು ಹಾಕಿದ್ದಾನೆ. ಅದು ಸುಮಾರು ಒಂದು 9-10 ಪುಟ್ಟ ಬಿದ್ದಿದೆ ಅಂತ ಹೇಳ್ತೇವ್ರೆ ಅವ್ರು, ಹೊಲಿಗೆ ಅಂತವ್ರೆ. ಬಟ್ ಸೀರಿಯಸ್ ಆಗಿಬಿಟ್ಟಿದ್ದಾನೆ ಅವನು. ಸುಬ್ರಹ್ಮಣ್ಯನು ಭಾಳ ಸೀರಿಯಸ್ ಆಗಿಬಿಟ್ಟವನೆ. ಅದು ಕೋಲಾರ ತಗೊಂಬಂದಿದ್ವಿ. KFಯಿಂದ ನನಗೆ ಇಂಟಿಮೇಷನ್ ಕೊಟ್ಟರು. ನಾವು ಅಲ್ಲಿಂದ ಓಡಿ ಬಂದಿದ್ವಿ, ಕರ್ಕೊಂಬಂದಿದ್ವಿ, ಅಡ್ಮಿಟ್ ಮಾಡಿದ್ವಿ. ಇನ್ನು ಏನಾಗುತ್ತೆ ಇವತ್ತು ನಾಳೆ 2 ದಿವಸ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನೋಡಿಕೊಂಡು ಆಮೇಲೆ ಇದು ಮಾಡ್ತೀವಿ ಸರ್. ಭಾಳ ಸೀರಿಯಸ್ ಆಗಿದ್ದಾನೆ. ಈಗ ಕೇಸ್ ಆಗೋಕ್ಕಿಂತ ಕೇಸ್ ಆಗಿದೆ ಅಂತಾರೆ, ಬಟ್ ಅವನಿಗೆ ಒಳ್ಳೆ ಇದು ಮಾಡಿಕೊಡ್ಬೇಕು. ಕೋಲಾರದಲ್ಲಿ CBSE ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಅನ್ಸ್ಬೇಕು ಸರ್. ಗಲಾಟೆ ಬರೀ ಹಣದ ವಿಚಾರದಲ್ಲಿ ಅಷ್ಟೇ ದುಡ್ಡು ವಿಚಾರದಲ್ಲಿ. ಅವರು ಸಾಲ ತಗೊಂಡಿದ್ದಾರೆ ಅಂಗಡಿಯಲ್ಲಿ. ಆ ಸಾಲ ಕೇಳೋಕೆ ಹೋಗಿದ್ದಾರೆ. ಮನೆ ಪಕ್ಕ ಮನೆ ಕೇಳಿದಾರೆ. ಅಷ್ಟಕ್ಕೆ ನಮ್ಮ ಮನೆ ಹತ್ರ ಬಂದಿದ್ದೀರಿ ಅಂತೇಳಿ ಗಲಾಟೆ ಮಾಡಿದ್ದಾರೆ. ಅವನು ಕಾಂಗ್ರೆಸ್ಸಲ್ಲಿದ್ದಾನೆ, ಇವರು BJPಯಲ್ಲಿದ್ದಾರೆ. ಸರ್ ನಮ್ಮದು ಕಾಲ್ ಅಂತ ವಿಲೇಜ್. ನಾವು ಜೀವನ ಹತ್ರ ಹಾಕಿ ಸ್ವಲ್ಪ ಚಿಲ್ಲರೆ ಅಂಗಡಿ ಹಾಕ್ಕೊಂಡಿದ್ದೀವಿ. ಚಿಲ್ಲರೆ ಅಂಗಡಿ ಹಾಕ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀವಿ ನಾವು. ಅವ್ರು ಸಾಲ ಕೊಟ್ಟಿದ್ರು ನಮ್ಮನ್ನು. ಸಾಲ ಕೇಳಿದ್ದಕ್ಕೆ ಬೆಳಿಗ್ಗೆ 500 ರೂಪಾಯಿ ಕಾಸು ಕೊಟ್ಟರು. ಆಮೇಲೆ 250 ಕೊಡಬೇಕಾತ್ತು. ಅವರು ಫೋನ್ಪೇ ಮಾಡಿಬಿಟ್ಟಿದ್ದಾರೆ. ಮಾಡಿಬಿಟ್ಟು ನಮ್ಮ ಅನ್ನ ಹೆಂಡತಿ ಅಲ್ಲಿ ಕೂತ್ಕೊಂಡಿದ್ರೆ ಏನೇನೋ ಬೈತಾ ಇದ್ದ ಅವನು. ನಮ್ಮ ಅನ್ನ ಕೆಂಪಾವ್ರಿಗೆ ಹೋಗಿದ್ದ. ಬಂದ, ಏನೋ ಎಲ್ಲ ಕಾಸು ಕೊಟ್ಟಿದ್ದೀಯಾ, ನೀನು ಏನು ಮಾತಾಡ್ತೀಯಾ, ಏನೋ ನೀನು ಹೋಗೋ ಮನೆಗೆ ಫುಲ್ಲು ಎಣ್ಣೆ ಹೊಡೆದ್ಬಿಟ್ಟಿದ್ದಾನೆ ಅವನು. ಹೋಗೋ ಮನೆಗೆ ಅಂತ ಕೇಳಿಸ್ದ. ಹೋಗಿದ ತಕ್ಷಣ ಹಂಗೆ ಹೋಗಿ ಬಂದು ರಾಡ್ ತಗೊಂಡು ಬಂದು ರಾಡ್ನಲ್ಲಿ ಹಾಕ್ಬಿಟ್ಟ. ನಾನು ಅಲ್ಲೇ ಕೂತ್ಕೊಂಡಿದ್ದೀನಿ. ಫುಲ್ ಎಣ್ಣೆ ಹೊಡೆದಿದ್ದಾನೆ ಅವನು. ನಮ್ಮೂರವರು ಸರ್, ಚಂದ್ರ. ನಮ್ಮ ಮನೆ ಪಕ್ಕದಲ್ಲಿ ಇರೋರು. ನಮ್ಮ ಮನೆ ಮುಂದೆ ಹೋಗ್ಬೇಕು ಅವರು. ನಮ್ಮ ಮನೆ ಮುಂದಲ್ಲೇ ಹೋಗ್ಬೇಕವರು. ರಾಡ್ ಎತ್ಕೊಂಡು ಬಂದು ಆಗ್ಬಿಟ್ಟ. ನಾನು ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದುಬಿಟ್ಟೆ. ಅವರು ಚಂದ್ರ ಸರ್. ಅವ್ರ ತಂದೆ ಹೆಸರು ಶೀನಪ್ಪ. ಚಿಲ್ಲರೆ ಅಂಗಡಿ ಸರ್. ಹಣಸು, ಹೀರೋ ಅದೆಲ್ಲ ಈಸ್ಕೊಂಡಿರೋದು ಅವನು. ಕೂಲ್ ಡ್ರಿಂಕ್ಸು, ಮನೆಗೆ ಏನಾದ್ರು ಬೇಕಾಗಿರೋದು ಈಸ್ಕೊಂಡಿರೋದು. ಕೇಸ್ ಆಗಿದೆ ಸರ್. ಇಲ್ಲ ನನಗೆ ಭಯ ಆಗ್ತದೆ ಸರ್. ಡೈಲಿ ಕುಡಿದ್ಬಿಟ್ಟು ಸಾಯಂಕಾಲ ಮನೆ ಹತ್ರ ಹೋಗ್ತಾ ಇರ್ತಾನೆ. ಏನೇನೋ ಬೈಕೊಂಡು ಹೋಗ್ತಾ ಇರ್ತಾನೆ. ಸಾಯಿಸ್ಬಿಡ್ತೀನಿ ನನ್ನ ಮಕ್ಕಳು ಹಂಗೆ ಹಿಂಗೆ ಅಂತಾನೆ. ಏನೋ ಕುಡಿದ್ಬಿಟ್ಟು ಏನು ಮಾತಾಡಲ್ಲ. ಏನಾಗಿದೆ ಇವ್ರಿಗೆ? ರಾಡಲ್ಲಿ ಆಗಿದ್ದೀರ ಸರ್ ತಲೆಗೆ. ನನಗೆ ಸ್ವಲ್ಪ ಜಾಸ್ತಿ ಭಯ ಆಗ್ತದೆ. ಅಲ್ಲಿ ಇರೋ ಕೂಡ ಇರೋದು 2 ಮನೆ, ನಮ್ಮದು ನಂದು ಇರೋದು. ನನಗೆ ಜಾಸ್ತಿ ಭಯ ಆಗ್ತದೆ. ಹಂಗೆ ಬೋಯಿಸ್ತಾರೆ. ಏನು ಸರ್? 8-9 ಸರ್. ಈ ರಾಜಕೀಯ ಇದರಿಂದ ಸರ್ ಹಿಂಗೆ ಆಗ್ತಾ ಇರೋದು. ನಾವು ಇರೋರು 2 ಮನೆಯೇ. ನಮ್ಗೆ ಜಾಸ್ತಿ ಭಯ. ಇರೋ ಕೂಡ ಭಯ ಸರ್. ಮನೆಯಲ್ಲಿ ಇರೋ ಕೂಡ ಭಯ. ಹೋಗ್ತಾ ಇರ್ತಾರೆ, ಬರ್ತಾಯಿದ್ದಾರೆ, ತಿಟ್ಕೊಂಡು ನೈಟೆಲ್ಲ 11-12 1 ಗಂಟೆವರೆಗೂ ತಿಡ್ತಾ ಇದೆ ಸರ್. ಅವು ಯಾವ ಪಾರ್ಟಿ ಪಕ್ಷ ಇಲ್ಲ ಸರ್. ರಾಜಕೀಯ ಅವನ ಇಟ್ಕೊಂಡು ಅವನು ಹಿಂಗೆ ಮಾಡ್ತಾ ಇರೋದು. ಏನು ಕೆಲಸ ಮಾಡ್ತಾನೆ ಅವನಕ್ಕೆ ವ್ಯವಸಾಯನೇ ಸರ್. ವ್ಯವಸಾಯ ಫುಲ್ ಎಣ್ಣೆ ಹೊಡಿತಾನೆ ಸರ್. ಡೈಲಿ ಎಣ್ಣೆ ಹೊಡಿತಾನೆ.